ಇವತ್ತು ನಮ್ಮ ಅತ್ತಿಗೆಗೆ ನಾವೆಲ್ಲರೂ ಊಟ ಮಾಡಾಕ್ತಾ ಇದ್ದೀವಿ. ಯಾಕೆಂತಂದರೆ ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಇದ್ದಾರೆ, ಹಾಗಾಗಿ ಇರೋಣ. ಅವರೆಲ್ಲ ಬರಲೇ ಇಲ್ಲಲ್ಲೇ, ಊಟ ಮಾಡಿ ಬೆಳೆದಿದ್ದಾರೆ ಶೇಂಗಾ ಗಿಡ. ಇನ್ನೊಂದು ತಿಂಗಳ ನಂತರ ಕೇಳ್ಬೋದು, ಹೂವಾಗಲಿಲ್ಲ ಇನ್ನದು, ಹೂ ಬಿಡ್ತದೆ ಶೇಂಗಾ ಗಿಡ. ನಾವೆಲ್ಲ ಹೈಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗುವಾಗ ಬೆಳಿಗ್ಗೆ ಇಷ್ಟು ಮೊದಲೇ ಹೊರಟು ಸಂಜೆ 6 ಗಂಟೆಗೆ ಮನೆಗೆ ತಲುಪೋದಾಗಿತ್ತು ನೋಡಿ. ಆಗ 6:30ಕ್ಕೆ ನಮ್ಮೂರಿಂದ ಬಸ್ ಹೊರಟ್ಬಿಡ್ತಿತ್ತು, ಅದಕ್ಕೇ ರೆಡಿಯಾಗಿ ಹೋಗಬೇಕಿತ್ತು. ಇಲ್ಲ ಅಂತಂದರೆ ಬಸ್ ವ್ಯವಸ್ಥೆನೇ ಇರ್ತಿರಲಿಲ್ಲ, ಮತ್ತು ಮನೆಯಲ್ಲೆಲ್ಲ ಬೈಕ್ಗಳು ಕೂಡ ಇರ್ತಿರಲಿಲ್ಲ. ನಾವು ಆ ಚಳಿಯಲ್ಲೆಲ್ಲ ಹೋಗುವಾಗ ಇವಾಗ ನನಗೆ ನೆನಪಾಗ್ತಾ ಇತ್ತು, ಇವತ್ತು ಎದ್ದು ರೆಡಿಯಾಗಿ ಹೋಗುವಾಗ. ಅವತ್ತು ದಿನ ನಾನಂತೂ ಡಿಗ್ರಿ ಮುಗಿಸಿದ ಮೇಲೆ ಬಸ್ಸಲ್ಲಿ ಓಡಾಡೋದೇ ಕಡಿಮೆ, ಎಮರ್ಜೆನ್ಸಿ ಇದ್ರಷ್ಟೇ ಹೋಗೋದು, ಮತ್ತು ದೂರ ಹೋಗೋದಿದ್ರಷ್ಟೇ ಬಸ್ಸಲ್ಲಿ ಹೋಗೋದಿಲ್ಲ ಅಂತಂದರೆ ಬೈಕಲ್ಲೇ. ಮತ್ತು ಆಗ ಬಸ್ಗಳು ತುಂಬ ಕಡಿಮೆ ಆಗಿತ್ತು, ಅಪರೂಪಕ್ಕೆ ಬರ್ತಿತ್ತು. ಒಂದಿನ ಬಂದರೆ ಇನ್ನೊಂದು ದಿನ ಬರೋದಿಲ್ಲಾಗಿತ್ತು, ಆದರೆ ಈಗ ಬಸ್ ಮಿಸ್ ಇಲ್ಲದೇ ಬರ್ತದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹೇಳ್ರೆ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಯಿತು, 1:15 ಹತ್ತತ್ರ. ಹಾಗೆ ನಾನು ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಮನೆಯಿಂದ ಹೊರಟು ಶಿರಾಲಿಗೆ ಬಂದಿದ್ದೀನಿ. ಇಲ್ಲಿ ಇವತ್ತು ನಮ್ಮ ಅತ್ತಿಗೆಗೆ ನಾವೆಲ್ಲರೂ ಊಟ ಮಾಡಾಕ್ತಾ ಇದ್ದೀವಿ. ಯಾಕೆಂತಂದರೆ ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಇದ್ದಾರೆ, ಹಾಗಾಗಿ ನಮ್ಮ ಅಮ್ಮನ ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು ಊಟ ಮಾಡಾಕ್ತಾ ಇದ್ದೀವಿ. ಅಮ್ಮನ ಲೆಕ್ಕಕ್ಕೆ ನಾನು ಬಂದಿದ್ದೀನಿ, ಯಾಕೆಂತಂದರೆ ಇವತ್ತು ಅಮ್ಮನಿಗೆ ಸಂಕಷ್ಟ ಇದೆ, ಹಾಗೆಯೇ ಅಲ್ಲಿ ನಮ್ಮ ಮಾವನ ದಿನ ಕೂಡ ಇದೆ. ಹಾಗಾಗಿ ಅಮ್ಮನಿಗೆ ಮತ್ತು ಮನೆಯವರಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬರಲೇಬೇಕಿತ್ತು, ಹಾಗಾಗಿ ನಾನು ಬಂದಿದ್ದೀನಿ. ಸೊ ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು, ಇವಳು ನಮ್ಮ ಶೇಖರಣ್ಣನ ಮಗಳು. ಆ ಸರಿ ತೋರಿಸಿದ್ದೆ ನಾನು ಬ್ಲೋಗಲ್ಲಿ ಅನ್ನುವಂಥ ನಾಯಿ ಮೇಡಮ್. ಆಮೇಲೆ ಇವಳು ಅಕ್ಕನ ಮಗಳು, ಇವಳು ದೀಕ್ಷಾ ಅಂತ ನಮ್ಮ ದೀಪಕ್ಕನ ಮಗಳು. ನಮ್ಮ ದೀಪಕ್ ಎಲ್ಲ ಇದ್ದಾಳೆ, ದೀಪಕ್ ಹಾಯ್. ಆಮೇಲೆ ಇವಳು ನಮ್ಮ ಚಿಕ್ಕಮ್ಮನ ಮಗಳು ಶ್ವೇತಾ. ಶ್ವೇತನ್ ಗೊತ್ತಿದೆಲ್ಲ, ಸುಮಾರು ವಿಡಿಯೋದಲ್ಲಿ ಬಂದ. ಆಮೇಲೆ ನಮ್ಮ ಶಿರಲಿ ದೊಡ್ಡಮ್ಮ ಇದ್ದಾರಲ್ಲ, ಶಿರಲಿ ದೊಡ್ಡಮ್ಮ ದೀಪಕ್ನೇ ಫಸ್ಟ್ ಅಲ್ಲ ಅಣ್ಣ ಶೇಖರಣ್ಣ ಫಸ್ಟು, ಆಮೇಲೆ ರೂಪಕ್ಕೆ 2ನೇನಾ, ನೀಮೂರ, ಆಮೇಲೆ ಲೊಕೇಶನ್ನ 4. ಈಗಿದ್ದು ಲಾಸ್ಟು ಲೊಕೇಶನ್ನ ಮನೆಯಲ್ಲಿ. ಸೊ ನಾನು ಬಂದಿದ್ದು ನವೆಂಬರಲ್ಲ, ಹೌದು, ಎಮ್ಮೆ ಹಾಲು ತಕ್ಕೆ ಬಂದಿದ್ದಲ್ಲ, ನವೆಂಬರಲ್ಲಿ ಬಂದಿದ್ದು. ಆಗ ಇಲ್ಲಿ ಮನೆಯದು ಸುಮಾರಷ್ಟು ಗ್ರೆನೇಟ್ ಹಾಕೋ ಕೆಲಸ ಎಲ್ಲ ಆಗಿಲ್ಲಾಗಿದೆ, ಈಗ ಫುಲ್ಲೆಲ್ಲ ಫಿನಿಶಿಂಗ್ ಆಗಿದೆ. ಸೊ ಇನ್ನು ಈಗ ನಮ್ಮದು ಅಡುಗೆ ಎಲ್ಲ ಆಯಿತು ಬೆಳಿಗ್ಗೆಯಿಂದ. ಈಗ ಅವರಿಗೆಲ್ಲ ಊಟಕ್ಕೆ ಹಾಕೋದು, ಬನ್ನಿ ಹೋಗುವ, ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣನ ಮನೆ ಈಗ ಗ್ರೆನೇಟಲ್ಲಿ ಹಾಕಿ ಫಿನಿಶಿಂಗ್ ಆಗಿದೆ, ಈಗ ಒಳ್ಳೆ ಲುಕ್ ಬಂದಿದೆ ನೋಡಿ. ಅಲ್ಲಿಂದ ತೋರಿಸ್ತೀನಿ. ನೋಡಿ ಬನ್ನಿ ಹೋಗುವ, ಎಲ್ಲ ತಯಾರಿಯಾಗಿದೆ ಊಟಕ್ಕಾಗಿರ್ಬೋದು ಎಲ್ಲನೂ. ಇವತ್ತು ನಮ್ಮ ಅತ್ತಿಗೆಗೆ 5 ಜನರ ಕಡೆಯಿಂದ ಊಟಕ್ಕೆ ಮಾಡಾಕ್ತಾ ಇದ್ದೀವಿ. ನಮ್ಮ ಅಮ್ಮನ ಕಡೆಯಿಂದ ಅಂದರೆ ನಾನು ಹೋಗಿದ್ದೀನಿ, ನಾನೊಂದು ಬೇಬಕ್ಕ ಮತ್ತು ರೂಪಕ್ಕ, ದೀಪಕ್ಕ ಮತ್ತು ಜಯಂತಕ್ಕ ಅಂತಂದರೆ ನನಗೆ ಚಿಕ್ಕಮ್ಮ ಆಗಬೇಕು, ಆದರೆ ಅಕ್ಕ ಅಂತ ಕರೆದೇನೆ ರೂಢಿ. ಅದು ಯಾಕೆ ಹಾಗೆ ರೂಢಿ ಆಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ. ಅಕ್ಕ ಅಂತ ಜಯಂತಕ್ಕ ಅಂತಲೇ ಕರೀತೀನಿ ಚಿಕ್ಕಮ್ಮಗೆ. ಇವಾಗ ಏನು ಮಡ್ಲಕ್ಕಿ ಎಲ್ಲ ಕೊಡ್ತಾಯಿದ್ದಾರೆ ನೋಡಿ. ಇವರು ನಮ್ಮ ರೂಪಕ್ಕ, ಹಾಗೆ ಶಿರಲಿ ದೊಡ್ಡಮ್ಮನ 2ನೇ ಮಗಳು ಇವರು. ಹಾಗೆಯೇ ಇವರು ನಮ್ಮ ಲೋಕೇಶಣ್ಣ, ಲಾಸ್ಟ್ ಮಗ ಶಿರಲಿ ದೊಡ್ಡಮ್ಮಂದು. ಅವರ ಹೆಂಡ್ತಿನೇ ಈಗ ಬಸರಿಯಾಗಿರೋದು. ಸೊ ಅವರಿಗೆ ನಾವು ಈಗ ಊಟಕ್ಕೆ ಮಾಡಾಕೋಕ್ಕೆ ಹೋಗಿದ್ದು. ಇವರು ಈ ಸರಿ 3ನೇ ಬಾರಿ ಪ್ರೆಗ್ನೆಂಟ್ ಆಗಿರೋದು. ಅವರಿಗೆ ಮೊದಲು 2 ಕೂಡ ಹುಡುಗಿನೇ ಆಗಿದೆ. ಒಬ್ಬಳ ಹೆಸರು ತನ್ವಿ ಅಂತ, ಇವಾಗ ಇಲ್ಲಿ ಕೂತ್ಕೊಂಡಿದ್ದವಳು ದಾನ್ವಿ, 2ನೇ ಮಗಳು. ಇನ್ನು ನೋಡಬೇಕು ಮಗ ಆಗ್ತಾನ ಮಗಳಾಗ್ತಾನ ಅಂತ. ನಮ್ಮ ಕಡೆಯಲ್ಲಿ ಇನ್ನೊಂದು ರೀತಿಯಲ್ಲೂ ಹೇಳ್ತಾರೆ, ಫಸ್ಟ್ ಸರಿ ಬಸ್ರೆ ಆದಾಗ ಮಾತ್ರ ಅವರಿಗೆ ಊಟಕ್ಕೆ ಹಾಕಬೇಕು, ಸೀಮಂತ ಮಾಡಬೇಕು ಅಂತೆಲ್ಲ. ಆದರೆ ನನಗೇನು ಆ ಥರ ಅಂತ ಅನಿಸೋದಿಲ್ಲ, ಎಲ್ಲ ಸರಿನೂ ಪ್ರೆಗ್ನೆಂಟ್ ಆದಾಗ ಒಂದೇ ರೀತಿಯೇ ಇರುತ್ತೆ ಅಲ್ವಾ. ಹಾಗಾಗಿ ಅದರಲ್ಲಿ ಊಟಕ್ಕೆ ಮಾಡೋಕ್ಕೋದ್ರಲ್ಲಾಗಲಿ ಸೀಮಂತ ಮಾಡಿಸ್ಕೊಳ್ಳೋದ್ರಲ್ಲಿ ಅದೇನು ತಪ್ಪಿಲ್ಲ. ಅತ್ತಿಗೆಗಾಗಿರ್ಬೋದು ಎಲ್ರಿಗೂ ಕೂಡ ಅಷ್ಟೇ, ಫಸ್ಟ್ ಸರಿ ಆದವಾಗ ಯಾರು ಕೂಡ ತಪ್ಪದೇನೆ ಪ್ರತಿಯೊಬ್ಬರೂ ಬಂದು ಊಟಕ್ಕೆ ಮಾಡೋಕ್ಕೆ ಬಟ್ಟೆನೋ ಈ ಥರದನ್ನೆಲ್ಲ ಕೊಟ್ಟಿದ್ರಂತೆ. ಈ ಸರಿ ತುಂಬ ಕಡಿಮೆ ನೀವೇ ಫಸ್ಟು ಅಂತ ಹೇಳ್ತಾ ಇದ್ರು.
ಹಾಗೆಯೇ ನಮ್ಮ ಕಡೆಯಿಂದ ಏನೊಂದು ಸಂಪ್ರದಾಯ ಇತ್ತು ನೋಡಿ, ಅದನ್ನು ಇವತ್ತು ಮುಗಿಸಿ ಬಂದೀವಿ. ಇವಾಗ ಅರಿಶಿನ ಕುಂಕುಮ ಕೊಡ್ತಾ ಇರೋರು ನಮ್ಮ ಬೇಬಕ್ಕ, ಚಿಕ್ಕೋಳಿ ದೊಡ್ಡಮ್ಮನ ಮಗಳು ಇವರು. ಹಾಗೆಯೇ ಮಾದನಿಗಿರಿ ಅಕ್ಕ ಇವರು. ನಾನು ಇವ್ರ ಮನೆಗೆಲ್ಲ ಹೋಗಿ ವ್ಲಾಗ್ಸ್ ಮಾಡಿ ಹಾಕಿದ್ದೆ, ಯಾರಿಗೆ ನೆನಪೆಲ್ಲ ಉಂಟು ಅಂತ ಕಾಮೆಂಟ್ ಮಾಡಿ ಆಯಿತಾ. ಮತ್ತು ಇವ್ರ ಮನೆಗೆಲ್ಲ ಹೋಗುವ, ಯಾವಾಗಂತ ಗೊತ್ತಿಲ್ಲ, ಫ್ರೀ ಆದವಾಗ ಹೋಗಿ ಅಲ್ಲೂ ಕೂಡ ವಿಡಿಯೋಸ್ಗಳನ್ನೆಲ್ಲ ಮಾಡುವ. ಇವರು ನಮ್ಮ ಲಾಸ್ಟ್ ಚಿಕ್ಕಮ್ಮ, ನನಗೆ ಚಿಕ್ಕಮ್ಮ ಅಂತ ಇರೋರು ಇವರೊಬ್ಬರೇ. ಇವರಿಗೆ ನಾನು ಜಯಂತಕ್ಕ ಅಂತ ಕರೆಯೋದು. ಇವ್ರ ಮನೆ ಬಂದು ಗುಣವಂತೆಗೆ ಹೋಗಿದ್ದೆ ನಾನು, ಆದರೆ ಇವ್ರ ಮನೆ ವ್ಲಾಗ್ಸ್ ಹಾಕಿಲ್ಲ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಮಿಸ್ ಮಾಡ್ದೇನೆ ಇವ್ರ ಮನೆಯೆಲ್ಲ ತೋರಿಸ್ತೀನಿ ಹೇಗಿದೆ ಅಂತೆಲ್ಲ. ಇವರು ನಮ್ಮ ದೀಪಕ್ಕ, ಶಿರಲಿ ದೊಡ್ಡಮ್ಮನ 3ನೇ ಮಗಳು. ಹಾಗೆಯೇ ಈಗ ಅವರು ಕೂಡ ಸಿಹಿಯನ್ನೆಲ್ಲ ತಿನ್ನಿಸ್ತಾ ಇದ್ದಾರೆ.
ಫ್ರೆಂಡ್ಸ್, ಇವಾಗ ಶಿರಾಲಿ ಕಡೆ ಎಲ್ಲ ನೋಡಿ ಗದ್ದೆಯಲ್ಲಿ ಆಗ ಬಂದಾಗ ಭತ್ತ ಇತ್ತು, ಈಗೆಲ್ಲ ಶೇಂಗಾ ಬೆಳೆದಿದ್ದಾರೆ. ಶೇಂಗಾ ಗಿಡ ಹೀಗಿರುತ್ತೆ ನೋಡಿ, ಇದೆಲ್ಲ ಫುಲ್ ಬೆಳೆದಿದ್ದಾರೆ ಶೇಂಗಾ ಗಿಡ. ಇನ್ನೊಂದು ತಿಂಗಳ ನಂತರ ಕೇಳ್ಬೋದು. ಹೂವಾಗಲಿಲ್ಲ ಇನ್ನದು, ಹೂ ಬಿಡ್ತದೆ ಶೇಂಗಾ ಗಿಡ, ಆಮೇಲೆ ತೆಗೆಯೋದು. ನೋಡಿ ಹೇಗಿದೆ. ಇನ್ನು ಫ್ರೆಂಡ್ಸ್, ನಮ್ಮದು ಊಟ ಎಲ್ಲನೂ ಆಗಿ ನಾನು ನಮ್ಮ ದೊಡ್ಡಣ್ಣನ ಮನೆಗೆ, ಶಂಕರಣ್ಣನ ಮನೆಗೆ ಹೋಗಿ ಆಮೇಲೆ 4:15 1 ಅವರ್ದಲ್ಲಿ ನಮ್ಮೂರು ಬಸ್ಸು ಅದಕ್ಕೆ ಹೋಗಬೇಕು. ಇಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದು ಹೋಗೋದು. ಹಿಂಗೆ ಶ್ವೇತಾ, ಹಿಂಗೆ ನೆಟ್ಗ ಹಿಂಗಲ್ವ, ಹಿಂಗೆ ಹೋಗ್ತದೆ, ಹಂಗೆ ಹೋಗ್ತದೆ, ಹಿಂಗೆ ಹಿಂಗೆ ಬಂದಿರೋ ನಾವು, ಹಿಂಗೆ ಹಿಂಗಲ್ವ, ಹಿಂಗೆ ನಡೆ, ನೆಟ್ಗಲ್ಲ. ಬಿಸಿಲಂತೂ ಸಿಕ್ಕಾಪಟ್ಟೆ. ನಾನು ಮತ್ತು ಶ್ವೇತಾ ಹೋಗ್ತಾಯಿದ್ದೀವಿ. ಆಮೇಲೆ ಎಲ್ಲರೂ ಕೂಡ ಸೇರಿ ಒಟ್ಟು ಹೋಗಿ ಮತ್ತೆ ನಾವು 1 ಅವರ್ಗೆ ಹೋಗೋದು. ಮಕ್ಕಳು ಎಂತ ಕೇಳ್ತಾವ್ರೆ. ಇದು ನೋಡಿ ಶೇಂಗಾ ಗಿಡ ಹತ್ತಿರದಿಂದ. ಹಾಯ್ ಮಾಡಿ, ಏನು ಡ್ರೈವರ್ ಅಣ್ಣ ಹಾಯ್ ಮಾಡ್ರ. ಕೈ ಬರಲಿಲ್ಲ ನಿಮ್ದು. ಇದು ನೋಡಿ ಫ್ರೆಂಡ್ಸ್, ಶಿರಾಲಿ ಪೇಟೆ. ಇಲ್ಲಿ ನಾವು 1 ಅವರಕ್ಕೆ ಹೋಗಲಿಕ್ಕೆ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ. ನಾನು, ಬೇಬಕ್ಕ, ರೂಪಕ್ಕ, ಶ್ವೇತಾ ಮತ್ತು ಜಯಂತಕ್ಕ, ದಿವ್ಯಾ. ಸೊ ಬಸ್ ಇನ್ನೂ ಬಂದಿಲ್ಲ.